ಗ್ರಾಮದಲ್ಲಿ ಶ್ರೀಮತಿ ಸುನಂದಾ ಗಂಗಯ್ಯ ಪೂರ್ಣಿಮಾ ಮತ್ತು ಗಂಗಾಧರ್ ಮತ್ತು ಸುಮಾ ಧರಣೀಶ್ ಮತ್ತು ರಕ್ಷಾ ಪ್ರೇಕ್ಷಾ ಮತ್ತು ಕುಟುಂಬ ವರ್ಗದವರೆಲ್ಲರ ಪರವಾಗಿ ಪರಮ ಪವಿತ್ರವಾಗಿರ್ತಕ್ಕಂಥ ಶನೇಶ್ವರನ ಭಕ್ತಿಯಿಂದ ಪೂಜೆ ಮಾಡಿ ಇವತ್ತು ನಾವೆಲ್ಲರೂ ಕೂಡ ಒಂದು ಸ್ಮರಣೆ ಮಾಡಿಕೊಳ್ಳುವಂತ ಒಂದು ಒಳ್ಳೆ ದಿವಸ. ನಾಳೆ ರಥಸಪ್ತಮಿಯ ಮಹಾಪವಿತ್ರವಾದ ಪುಣ್ಯ ದಿವಸದ ಇಂದಿನ ದಿವಸ ಈ ಶನೇಶ್ವರನ ಪುಣ್ಯ ಕಾರ್ಯಕ್ರಮವನ್ನ ಈ ಕುಟುಂಬ ವರ್ಗದವರು ಹಮ್ಮಿಕೊಂಡು ಭಕ್ತಿಯಿಂದ ಮಾಡುತ್ತಿರುವ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಶುಭ ಫಲಗಳನ್ನು ಶನೇಶ್ವರ ಕೊಟ್ಟು ಕಾಪಾಡಲಿ ಅಂತ ವಿಕ್ರಮರಾಜನ ಕಥೆಯಲ್ಲಿ ಕುಂಬಳಕಾಯಿಯನ್ನು ದಾನವಾಗಿ ಬಡ ಬ್ರಾಹ್ಮಣರಿಗೆ ಕೊಡುವಂತಹ ಸನ್ನಿವೇಶ. ಆ ಶನೇಶ್ವರ ಜಗದೊಳಗೆ ದೊಡ್ಡವನು. ಶನಿದೇವ ಶುಭ ಶನಿವಾರ ನಿನ್ನ ಪುಣ್ಯವಾರ ಕರುಣೆಯಲ್ಲಿ ತೋರೆಯ ಪ್ರಭುವೇ ಅಭಯವನು ನೀನೆಯ. ಶನಿದೇವರ ಕಾಲಕ್ಕೆ ಗೋವಿಂದ ಗೋವಿಂದ, ಶ್ರೀರಮಣನ ಕಾಲಕ್ಕೆ ಗೋವಿಂದ ಗೋವಿಂದ, ಶನಿದೇವರ ಕಾಲಕ್ಕೆ. ಧನುಷನವ ನೀಡೆಯ ಹೇಳಿದ ಭಾಗ್ಯವ ಕೊಟ್ಟು ಫಲಕೋ ಪ್ರಭು ನೀನಯ್ಯ. ನೀನು ಬಾರದೆ ಈ ಜಗವೇ ಉಳಿಯದು, ನೀನು ಬಾರದೆ ಈ ಜಗವೇ ಉಳಿಯದು. ದೇವ ಬಾರೆಯ ಶನಿದೇವ ಬಾರೆಯ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ, ತುಳಸಿ ಮಾಲಪ್ರಿಯನ ಪಾದಕ್ಕೆ ಗೋವಿಂದ 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 ಗೋವಿಂದ. ನಮ್ಮ ಈ ಕುಟುಂಬ ವರ್ಗದವರಿಂದ ನಮ್ಮ ತಂಡದವರಿಗೆ ಗೌರವ ಸಮರ್ಪಣೆಯನ್ನು ಮಾಡೋದ್ರ ಜೊತೆಗೆ ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬ ಕಥೆಯನ್ನ ನಾವಿವತ್ತು ಭಕ್ತಿಯಿಂದ ಭಗವಂತನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮದ್ದೂರು ಶಿವಪುರದ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಈ ಕುಟುಂಬ ವರ್ಗದವರಿಗೆ ಅನುಗ್ರಹ ನಿಲಯದಲ್ಲಿ ಇವತ್ತು ಭಕ್ತಿಭಾವದಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಗವಂತನ ಕಥೆಯನ್ನು ಕೇಳ್ತಾ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನವಗ್ರಹಗಳ ಪೂಜೆ ಬರ್ತಕ್ಕಂಥ ಸನ್ನಿವೇಶ. ಈ ಭಗವಂತನ ಈ ಪೂಜೆಯಲ್ಲಿ ಭಾಗಿಯಾಗಿ ಕಲಿಪುರುಷನಾಗಿರ್ತಕ್ಕಂಥ ಶನೇಶ್ವರನನ್ನು ಇವತ್ತು ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಇನ್ನೊಂದಿದೆಯಾ, ನಮ್ಮ ಕೊಳ್ಳೆಗಾಲದ ಹೆಸರಾಂತ ಕಲಾವಿದರಾದಂಥ ದಶಪಾಲ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ತಬಲಾ ನುಡಿಸೋದಕ್ಕೆ ಬಂದಿದ್ದಾರೆ. ಅದ್ಭುತವಾದ ಕಲಾವಿದರು. ಈ ದಶಪಾಲ್ ಅವರಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆಯನ್ನು ಮಾಡಬೇಕಾದದ್ದು. ಅದರಿಂದ ಇವತ್ತು ಈ ಪುಣ್ಯ ಕಾರ್ಯಕ್ರಮ ರಥಸಪ್ತಮಿಯ ಪವಿತ್ರವಾದ ಇಂದಿನ ದಿವಸ. ಇದು ಭಗವಂತನಿಗೆ ಬಹಳ ಪ್ರಿಯವಾದ ದಿವಸ. ಎಲ್ಲ ರಾತ್ರಿನೂ ಶಿವರಾತ್ರಿ ಆಗಲ್ಲ, ಎಲ್ಲ ರಾತ್ರಿಗಳು ನವರಾತ್ರಿ ಆಗಲ್ಲ.
ಭಗವಂತನಿಗೆ ಅಂತ ವಿಶೇಷ ದಿನಗಳಿರುತ್ತೆ. ಇವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಈ ದಿವಸ ಈ ಡೇಟ್ನ ಇವರು ಇಟ್ಟಿರೋದು. ಭಗವಂತನ ಸಂಕಲ್ಪ, ಅವನ ಸಂಕಲ್ಪ ಇದು. ಅದರಿಂದ ಒಳ್ಳೆ ದಿನ ಅವರಿಗೆ ಸಿಕ್ಕಿದೆ. ಈ ಪವಿತ್ರವಾಗಿರ್ತಕ್ಕಂಥ ಈ ಶುಭರಾತ್ರಿ ನಾನು ಸಿರಾ ಪಕ್ಕ ಹೋಗಬೇಕಾಗಿತ್ತು, ಕೊಟ್ಟ ಅಂತ ಒಂದು ಗ್ರಾಮಕ್ಕೆ. ಅಲ್ಲಿ ಕಲ್ಯಾಣೋತ್ಸವ, ಲಕ್ಷ್ಮೀ ವೆಂಕಟೇಶ್ವರ ರಂಗನಾಥ ಸ್ವಾಮಿಯ ಕಲ್ಯಾಣೋತ್ಸವದ ದೊಡ್ಡ ಜಾತ್ರೆ. ಈಗ ನನ್ನ ಮಗ ಅಲ್ಲಿಗೆ ಹೋಗಿದ್ದಾರೆ, ನನ್ನ ಮಗನ ಕಳಿಸಿದ್ದೀನಿ. ಅಂದರೆ ಇವರು ಮೊದಲೇ ಈ ಕಾರ್ಯಕ್ರಮನ ಗೊತ್ತು ಮಾಡಿ ಈ ಮಂತಂದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಸುಮಾ ಮೇಡಮ್ ಅವರು ಭಾಳ ಹುಡುಕಿ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ತರಬೇಕು ಅಂತ ಈ ಒಂದು ಕಾರ್ಯಕ್ರಮ ಇವತ್ತು ಭಗವಂತನಿಗೆ ಪ್ರಿಯವಾಗ್ತಾ ಇದೆ. ದಶಪಾಲ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆಯನ್ನ ಒಂದು ನಮ್ಮ ಮಹಾನುಭಾವರಾಗಿರ್ತಕ್ಕಂಥ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಯಾವ ಜಗದೀಶ್ ಅಣ್ಣನವರು ಈ ಒಂದು ಕಾರ್ಯಕ್ರಮಕ್ಕೆ ರಿದಮ್ ಪ್ಯಾಡ್ ನುಡಿಸೋಕೆ ಬಂದಿದ್ದಾರೆ. ಇವರಿಗೆ ನಾವೆಲ್ಲರೂ ಕೂಡ ಇವತ್ತು ಭಕ್ತಿಯಿಂದ ನಮನಗಳನ್ನು ಸಲ್ಲಿಸ್ತಾ ಅದರಲ್ಲೇ ಒಂದು ಹೂ ಕೊಡಿ. ಇವತ್ತು ಅವರಿಗೆ ಈ ಕುಟುಂಬ ವರ್ಗದವರ ಪರವಾಗಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಜಗದೀಶ್ ಅವರನ್ನ ನಾವು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಅವರನ್ನ ಕರೆಯೋಣ. ಯಾಕೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ, ವಿಕ್ರಮರಾಜನ ಕಥೆಯಲ್ಲಿ ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ರಥಸಪ್ತಮಿಯ ದಿವಸ ಅಂತ ಕೇಳ್ತಾ, ಮತ್ತು ನಮ್ಮ ಗುರುಕುಮಾರ್ ಅವರು ಇಲ್ಲಿದ್ದಾರೆ, ಅವರು ಕೂಡ ಕಲಾವಿದರು, ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ, ಇನ್ನು ನಮ್ಮ ಲೋಕೇಶ್ ಅವರಿದ್ದಾರೆ ತಾಳವಾದ್ಯದಲ್ಲಿ, ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ, ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನೆರೆದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಶನೇಶ್ವರ ಒಳ್ಳೇದು ಮಾಡಲಿ. ನಿಮಗೂ ಎಲ್ಲ ಆಹಾರ ಹಾಕಬೇಕು ಅಂತ ಆಸೆ, ಟೈಮ್ ಇಲ್ಲ. ಅದರಿಂದ ನಿಮಗೆಲ್ಲರಿಗೂ ಕೂಡ ನಮ್ಮ ಹಿರಿಯರೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ, ಶನಿದೇವರ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ. ಈ ಪರಮಾತ್ಮನ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ದಿವಸ ನಾವೆಲ್ಲರೂ ಕೂಡ ಭಕ್ತಿಯಿಂದ ಸ್ಮರಣೆಯನ್ನು ಮಾಡ್ತಾ ಇಲ್ಲಿ ವಿಕ್ರಮ ಕುಂಬಳಕಾಯಿನ ಸಿದ್ಧಪಡಿಸಿಟ್ಟುಕೊಂಡಿದ್ದಾನಲ್ಲ. ವೇದಶರ್ಮ ಪಂಡಿತೋತ್ತಮ ಅರಮನೆ ಒಳಗೆ ಬಂದ. ಮಹಾಪ್ರಭು, ನನ್ನನ್ನು ಇಷ್ಟೊತ್ತಿಗೆ ಬರಮಾಡಲು ಕಾರಣವೇನು ಸ್ವಾಮಿ? ನಿಮ್ಮನ್ನು ಯಾತಕ್ಕೆಲ್ಲ ಬರಮಾಡಿಕೊಂಡೆ ಅಂದ್ರೆ ಏನಾದ್ರೂ ದಾನ ಕೊಡಬೇಕು ಅನಿಸ್ತು. ನೀವು ಎಷ್ಟೇ ಆದ್ರೂ ಕುಲದಲ್ಲಿ ಬ್ರಾಹ್ಮಣೋತ್ತಮರಲ್ವೇ, ಅದಕ್ಕೆ ನಿಮ್ಮನ್ನು ಬರಮಾಡಿಕೊಂಡೆ, ಹತ್ರ ಬನ್ನಿ ಅಂತ ಸಿದ್ಧಪಡಿಸಿದ ಕುಂಬಳಕಾಯಿನ ತೆಗೆದು ಕೈ ಕೊಟ್ಟ. ತಗೊಂಡೋಗಿ ಹೆಂಡತಿ ಮಕ್ಕಳ ಜೊತೆಯಲ್ಲಿ 100 ಕಾಲ ಚೆನ್ನಾಗಿ ಬಾಳಿ. ಅಯ್ಯೋ ದೇವ್ರೆ, ಅರಮನೆಯಲ್ಲಿ ಮಹಾರಾಜ ಏನೋ ಕೊಡ್ತಾನೆ ಅಂತ ಆಸೆ ಅಂತ ಬಂದ್ರೆ ಬೇಲಿ ಮೇಲೆ ಬಿಡೋದು ಕುಂಬಳಕಾಯಿ ಕೊಡ್ತಾವನಲ್ಲಪ್ಪ. ಇದನ್ನ ತಗೊಂಡೋಗಿ ಮನೇಲಿ ಬೇಯಿಸಿ ಉಪ್ಪು ಹಾಕೋದಕ್ಕೂ ಮನೇಲಿ ಉಪ್ಪು ಕಾಸಿಲ್ವಲ್ಲ, ನಾನೇನ್ ಮಾಡ್ಲಿ? ಹಣೆ ಬರಹ ನೋಡಿ. ವಿಕ್ರಮ ಕೇಳ್ತಾನೆ, ಸ್ವಾಮಿ ಏನ್ ಪೇಚಾಡ್ತಾ ಇದ್ದೀರಾ? ಮಹಾರಾಜ, ಅದು ಇಲ್ಲ ಇದು ಇಲ್ಲ, ನೇರವಾಗಿ ಮನೆಗೆ ಹೋಗಿ, ಮನೆಗೆ ತಗೊಂಡೋಗಿ ನೇರವಾಗಿ ಎಲ್ಲ ಸರಿ ಹೋಗುತ್ತೆ, ತಗೊಂಡೋಗ್ರಿ. ಬರ್ತೀನಿ ಮಹಾರಾಜ. ಅರಮನೆ ಈಚೆ ಬರ್ತಾ ಇದ್ದಾನೆ. ಬಡತನ ಬರಬಾರದು, ಈ ಬಡತನ ಬರಬಾರದು, ಬಡತನ ಬಂದರೆ ಕೆಡು ನುಡಿಗಳ ನುಡಿಬರು ಜಗದೇ, ಬಡತನ ಬರಬಾರದು. ಈ ಬಡತನ ಯಾರಿಗೂ ಬರಬಾರ್ದು. ಅರಮನೆಯಲ್ಲಿ ಮಹಾರಾಜ ಏನೋ ಕೊಡ್ತಾನೆ ಅಂತ ಆಸೆಯನ್ನು ಬಂದ್ರೆ ಬೇಲೆ ಮೇಲೆ ಬಡದ ಕುಂಬಳಕಾಯಿ ಕೊಟ್ಟಿದ್ದಾನೆ, ನನ್ನ ಏನ್ ಮಾಡ್ಲಿ? ಅರಮನೆ ನೀಚಿ ಬಂದು ಗಳಗಳನ್ನ ಕಣ್ಣೀರಾಗ್ತಾನೆ. ವಿಚಿತ್ರ ಏನ್ ಗೊತ್ತೇ, ಕುಂಬಳಕಾಯಿನೊಳಗಡೆ ಮುತ್ತುರತ್ನ ತುಂಬಿದ್ದೀನಿ ಅಂತ ವಿಕ್ರಮ ಹೇಳಿಲ್ಲ. ಕುಂಬಳಕಾಯಿನೊಳಗಡೆ ಮುತ್ತುರತ್ನ ತುಂಬಿದೆ ಅಂತ ಈ ನತದೃಷ್ಟನ ಗೊತ್ತಿಲ್ಲ. ಇದೇ ನೋಡಿ ಆ ನಮ್ಮ ಅಪ್ಪನ ಆಟ. ಕೈಗೆ ಬಂದ ತುತ್ತನ್ನ ಬಾಯಿಗೆ ಬರದ ಮಾಡಿಬಿಡ್ತಾನಂತೆ, ಕಣ್ಣು ಕಂಡದ್ದನ್ನ ಕಾಣಬಾರ್ದ ಮಾಡಿಬಿಡ್ತಾನಂತೆ, ಚಿನ್ನದ ಗಟ್ಟಿನೇ ಬಿದ್ದಿದ್ರು ಕಾಲು ಓದ್ಕೊಂಡು ಹೋಗಂಗ್ ಮಾಡ್ತಾನಂತೆ. ಶನಿದೇವರ ಪಾದಕ್ಕೆ ಗೋವಿಂದ. ವಿಕ್ರಮ ಏನ್ ಹೇಳ್ದ, ಮನೆಗೆ ತಗೊಂಡಾಗ ಎಲ್ಲ ಸರಿ ಹೋಗುತ್ತೆ ಅಂದ. ಮನೆಗೆ ಹೋಗಿ ಕುಂಬಳಕಾಯಿ ಕತ್ತರಿಸಿದ್ರೆ ಚಿನ್ನ ಬೆಳ್ಳಿ ಮುತ್ತು ತಾನಾಗೆ ಸಿಗುತ್ತೆ, ಒಳಗೆ ಶ್ರೀಮಂತನಾಗ್ತಾನೆ. ಕೊಟ್ಟದ್ದು ಯಾರಿಗೂ ಗೊತ್ತಾಗಬಾರ್ದು ಅಂತ ಬುದ್ಧಿವಂತ ನೋಡಿ ಇವನು. ಆದ್ರೆ ಈ ನತದೃಷ್ಟ, ಈ ನಮ್ಮಪ್ಪನ ಆಟ. ಬೀದಿ ಒಳಗೆ ಬರ್ತಿದ್ರೆ ಮನಸ್ಸು ಚಂಚಲವಾಗ್ತಾ ಇದೆ. ಈ ಕುಂಬಳಕಾಯಿ ತಗೊಂಡೋಗಿ ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಹೊಟ್ಟೆ ಉರಿಸ್ಲಾ, ನನ್ನ ಹೆಂಡತಿ ಜರಿತಾಳೇನೋ, ಅಂಗಿಸ್ತಾಳೇನೋ. ಈ ಕುಂಬಳಕಾಯಿ ತಗೊಂಡೋಗಿ ನನ್ನ ಹೆಂಡತಿ ಮಕ್ಕಳನ್ನೇ ಹೊಟ್ಟೆ ಉರಿಸೋದಕ್ಕಿಂತ ಇದನ್ನ ಯಾರಿಗಾದ್ರೂ ಮಾರ್ಬಿಟ್ರೆ ಒಂದು ಕಾಸಿನಲ್ಲಿ ಮಕ್ಕಳಿಗೊಂದಿಷ್ಟು ಅವಲಕ್ಕಿನಾದ್ರೂ ನೆನೆ ಹಾಕಿ ತಿನ್ನಿಸ್ಬಹುದಲ್ಲ ಅಂತ ಈ ನತದೃಷ್ಟ.
ಮುತ್ತುರತ್ನ ಭಂಡಾರ ತುಂಬಿರೋ ಕುಂಬಳಕಾಯಿನ ಮಾರಾಟ ಮಾಡ್ತಾ ರಾಜರ ಮನೆಯಲ್ಲಿ ನೀಡಿದ ಕುಷ್ಮಾಂಡ ಫಲವಯ್ಯ ಇಂದು ಮಾರುವೆನಯ್ಯ ಕೊಂಡುಕೊಳ್ಳಿರಿ ಉಜ್ಜಯಿನಿಪುರ ನಿವಾಸಿಗಳೇ ಇದು ಸಕ್ಕರೆ ಕುಂಬಳ ಇದು ಸಿಹಿ ಕುಂಬಳ ಅಯ್ಯ ಮಾರುವೆನಯ್ಯ ಕೊಂಡುಕೊಳ್ಳಿರಿ ಕುಷ್ಮಾಂಡ ಫಲವ ಕುಷ್ಮಾಂಡ ಫಲವ ಕುಂಬಳಕಾಯಿ ಯಾರು ರಾಜರ ಮನೆ ನೀವು ಅರ್ಥ ಕೊಟ್ಟಷ್ಟು ಬೇಡಿ ಸಮಯ ಕೊಟ್ಟಷ್ಟು ಕೊಡೋದು ಕೊಂಡುಕೊಳ್ಳಿರಿ ಅಯ್ಯ ಕುಂಬಳಕಾಯಿಯ ಕೊಂಡುಕೊಳ್ಳಿರಿ ಅವ್ವ ಕುಂಬಳಕಾಯಿಯ ರಾಜರ ಮನೆಯಲ್ಲಿ ನೀಡಿದ ಕುಷ್ಮಾಂಡ ಫಲಕಾಳಿಯ ರಾಜರ ಮನೆಯಲ್ಲಿ ನೀಡಿದ ಕುಷ್ಮಾಂಡ ಫಲಕಾಳಿಯ ಕೊಂಡುಕೊಳ್ಳಿರಿ ಅಯ್ಯ ಕುಂಬಳಕಾಯಿಯ ಕುಂಬಳಕಾಯಿಯ ನೀವು ನೀಡಿದ ಧನವು ಜೀವನಕ್ಕೆ ಆಧಾರವು ನೀವು ನೀಡಿದ ಧನವು ಜೀವನಕ್ಕೆ ಆಧಾರವು ಜನುಮ ಜನುಮದಲ್ಲಿ ಮರೆಯಲಾರು ನಿಮ್ಮನು ಅಯ್ಯ ಜನುಮ ಜನುಮದಲ್ಲೂ ಮರೆಯಲಾರ ನಿಮ್ಮನು ಅವ್ವ ಕೊಂಡುಕೊಳ್ಳಿರಿ ಅಯ್ಯ ಕುಂಬಳಕಾಯಿಯ 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 ಎಲ್ಲಾ ಬೀದಿನ ಸುತ್ತಕೊಂಡು ಶಟ್ರ ಬೀದಿಗೆ ಬಂದಲ್ಲ ನುಂಗಪ್ ಶಟ್ರು ಅಂತ ಒಬ್ಬ ಶಟ್ರು ಒಳಕ್ ನಮ್ಮ ಶಟ್ರು ಬರೀ ನುಂಗಪ್ ಶಟ್ರು ಅವನ ಹೆಂಡತಿ ಹೆಸರು ಎಂಕುಬಾಯಿ ಅಂತ ಎಂಕುಬಾಯಿ ಗಂಡನ ಹಿಡ್ಕೊಂಡ್ಬಿಟ್ಟಾಳೆ ಏಮಂಡಿ ಕುಂಬಳಕಾಯಿನ ಒಗಡೆ ತಿನ್ನುವಲೆ ಅಂತ ಆಸೆ ಪೈಂದಿನಕ್ಕೆ ಕುಂಬಳಕಾಯಿ ಕಾಣವಲೆ ಏನೇ ಕುಂಬಳಕಾಯಿ ತಿನ್ನೋ ವಿಶೇಷ ಕೇಳ್ಬಿಟ್ರೆ ಬೆರ್ಗಾಗ್ಬಿಟ್ಟಿರ ಅದೇನ್ ಹೇಳೆ ನಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು 8 ವರ್ಷ ಆಯ್ತು 8 ವರ್ಷದಲ್ಲಿ ದೇವ್ರು ನಮ್ಗೊಂದ್ ಮಗನಾರು ಕೊಟ್ಟಿದ್ದಾನ ಇಲ್ಲ ಈಗ ನೀನು ಇದಕ್ಕೆ ನುಲ್ಲಿ ಬೇಡ ಹೇಳೆ ಲುಳ್ಳು ಆಯ್ತಾ ಅವನಿ ಲುಳ್ಳು ಅಂದ್ರೆ ಬಸ್ರಿ ಹೊಟ್ಟೆ ನೋಡಿದ್ರೆ ಗೊತ್ತಾಗಲ್ವೋ ಎಷ್ಟು ತಿಂಗಳು 3.25 ಈಗ ಬಾವ್ಸ್ಕೊಂಡ್ ಏನ್ ತಿಂತೀವಿ ಹಂಗೆ ಮಕ್ಳು ಹುಡ್ತಾವಂತೆ ಕುಂಬಳಕಾಯಿ ಬಾವ್ಸ್ಕೊಂಡಿದ್ದಾನೆ ಹುಟ್ಟ ಮಕ್ಕಳು ಕುಂಬಳಕಾಯಿನಂಗೆ ಹುಡ್ತಾವಂತೆ ಅಲ್ಸನ್ ಬಾವ್ಸ್ಕೊಂಡ್ರ ಮುಳ್ಳಂಗ್ ಹುಡ್ತವೆ ಇಲ್ಲೇನಾಗಿದೆ ಬಸ್ರಿ ಬೈಕೆ ನೋಡಿ ಗಂಡನ ಹಿಡ್ಕೊಂಡ್ಬಿಟ್ಟಾಳೆ ನಾ ಕುಂಬಳಕಾಯಿ ತಿನ್ಲೇಬೇಕು ಅಯ್ಯಯ್ಯ ಸುಮ್ಮನೆ ಇವತ್ತೇನೇ ಕೆಲಸ ಇದ್ರು ಕುಂಬಳಕಾಯಿ ತಂದು ಕೊಟ್ಬಿಟ್ಟೆ ಮುಂದಿನ ಕೆಲ್ಸಕ್ಕೆ ಹೋಯ್ತೀನಿ ಎಲ್ಲಪ್ಪ ಕುಂಬಳಕಾಯಿ ಹುಡ್ಕೋದು ಇವಳು ಹಿಂಸೆ ತಡೆಯಕ್ ಆಗ್ತಿಲ್ವಲ್ಲ ಅಂತ ಬೀದಿ ಒಳಗ್ ಬರ್ತಾನೆ ಈ ನತದೃಷ್ಟ ಕುಂಬಳಕಾಯಿನ ಮಾರ್ಕೊಂಡ್ ಬರ್ತಾವನೆ ಯಾರು ಕೊಂಡ್ಕೊಳ್ರಪ್ಪ ಯೋ ಹೆಂಗಯ್ಯ ಗೊತ್ತು ನಾನು ಕುಂಬಳಕಾಯಿನೇ ಕೇಳ್ಕೊಂಬಂದಿವನಿ ಅಂತ ನೀನು ಕುಂಬಳಕಾಯಿ ಮಾರ್ತಾ ಇದೆಯಲ್ಲ ನನ್ನ ಹೆಂಡ್ರು ಬಯಸ್ಕೊಂಡ್ಬಿಟ್ಟಾಳೆ ಎಂಕು ಬಾಯಿ ಏನ್ ಹೇಳ್ತೀವಿ ವ್ಯಾಪಾರ ಇದಕ್ಕೆ ಇದ್ರ ವ್ಯಾಪಾರ ನನಗೆ ಗೊತ್ತಿಲ್ಲ ಸ್ವಾಮಿ ನಿಮಗೇನು ಕೊಡಬೇಕು ಅಂತಿದೆ ಅಷ್ಟು ಕೊಟ್ಬಿಟ್ಟು ತಗೊಂಡೋಗಿ ಸ್ವಾಮಿ ಪಾಪ ನಿನಗೂ ಕಷ್ಟ ಇದೆ ಒಂದು ಕೆಲಸ ಮಾಡು ₹1 ಬಂಗಾರದ ನಾಣ್ಯ ಕೊಡ್ತೀನಿ ಕೊಡ್ತೀಯಾ ಕೊಡಿ ಸ್ವಾಮಿ ಇವತ್ತು ₹1 ಬಂಗಾರದ ನಾಣ್ಯ ನನ್ನ ಮಕ್ಕಳಿಗೊಂದು ತೂಟಿಕೆ ದಾರಿ ಆಗೋಗ್ತಲ್ಲ ಅಂತ ಇವನು ಆ ₹1 ಬಂಗಾರದ ನಾಣ್ಯಕ್ಕೆ ಕುಂಬಳಕಾಯಿನೇ ಕೊಟ್ಟುಬಿಟ್ಟ ಶಟ್ರಿಗೆ ನೆಂಟು ಉಳಿತು ಗಂಟು ಉಳಿತು ಪರಮಾತ್ಮನ ಆಟ ಹೆಂಗಿರ್ಬೇಕು ಮೊದ್ಲೇ ಶ್ರೀಮಂತ ಅವನು ಮಕ್ಕಳಿಲ್ದವನು ಯಾರು ನುಂಗಪ್ ಶಟ್ರು ಅವರ ಮನೆಗೆ ತಕೊಂಡು ಸೇರಿಸ್ತಾ ಭಗವಂತ ಕುಂಬಳಕಾಯಿನ ಇವನು ₹1 ಬಂಗಾರದ ನಾಣ್ಯನ ಕಣ್ಣು ಗೊತ್ಕೊಂಡು ತನ್ನ ಕಿಸಿ ಒಳಗಡೆ ಜೇಬೊಳಗಡೆ ಹಾಕೊಂಡು ಮನೆ ಕಡೆ ಬರ್ತಾವನು ಹೆಂಡತಿ ಆದವಳ ಕಾಲು ನೀರು ಕೊಟ್ಟು ಒಳಗಡೆ ಕರೆದು ಬನ್ನಿ ಮಕ್ಕಳಿಗೆ ಏನ್ ತಂದಿದ್ದೀರಾ ಅಡಿಗೆ ಮಾಡಿಕ್ಬೇಕು ಬೇಗ ಕೊಡಿ ಎಲ್ಲಿ ಏನ್ ತಂದಿದ್ದೀರಾ ಅಂತ 2 ಕೈ ಒಡ್ಡದ್ಲಲ್ಲ ತಂದಿದ್ದೀನಿ ಕಡೆ ನೋಡಿಲ್ಲಿ ಅಂತ ಆ ನೋಡಿಲ್ಲಿ ಅಂತ ಜೇಬೊಳಗಡೆ ಕೈ ಹಾಕದ್ನಲ್ಲ ಮೇಲ ಹಾಕದ ಕೈ ಕೆಳಗೆ ಬರ್ತಾ ಇದೆ ಜೇಬು ತಳದಲ್ಲೇ ಹರಿದೋಗಿದೆ ನುಂಗಪ್ ಶಟ್ರು ₹1 ಬಂಗಾರದ ನಾಣ್ಯ ಕೊಟ್ರಲ್ಲ ಕೊಟ್ಟಾಗ ಇವನ್ ಜೇಬೊಳಗಡೆ ಹಾಕದ್ನಲ್ಲ ಅಲ್ಲೇ ಬಿದ್ದೋಯ್ತು ಬರೀ ಜೇಬ್ ಹಿಡ್ಕೊಂಬಂದವನೆ
ಹೆಂಗಿರ್ಬೇಕು ನಮ್ಮಪ್ಪನ ಆಟ. ಅರಮನೆ ಸಿರಿ ಸಂಪತ್ನ ಮನೆಗೆ ತರಕ್ಕಾಗ್ಲಿಲ್ಲ, ಅರಮನೆ ಕುಂಬಳಕಾಯಿನೂ ಮನೆಗೆ ತರಕ್ಕಾಗ್ಲಿಲ್ಲ. ಕುಂಬಳಕಾಯಿ ರುಚಿ ಅಂತೂ ನೋಡ್ಲೇ ಇಲ್ಲ. ಕುಂಬಳಕಾಯಿನ ಮಾರಿದ 1 ರೂಪಾಯಿನಾದ್ರೂ ಈ ಭಗವಂತ ದಕ್ಸೋದಕ್ ಬಿಟ್ನ. ಇದೇ ಇವನ ಆಟ. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ಅಲ್ಲ ಕರ್ಪೂರ ಹಚ್ಚಿ ಸಾಕು. ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ. ತುಳಸಿ ಸೂಚಿಮನ ಪಾದಕ್ಕೆ ಗೋವಿಂದ ಗೋವಿಂದ. ರವಿತೇಜನ ಪಾದಕ್ಕೆ ಗೋವಿಂದ ಗೋವಿಂದ. ಶನಿದೇವರ ಪಾದಕ್ಕೆ ಗೇ. ನೀಲವರ್ಣನ ಪಾದಕ್ಕೆ ಗೇ. ತುಳಸಿ ಪೂಜಿಪನ ಪಾದಕ್ಕೆ. ಗೇ. ಈ ಭಗವಂತನ ಆಟ ಹೆಂಗಿರ್ಬೇಕು ನೋಡಿ. ಮತ್ತಷ್ಟು ದುಃಖ ಮನೆ ಒಳಗೆ ಜಾಸ್ತಿ ಆಯ್ತು. ಈಗ ನಮ್ಮಪ್ಪ ಏನೋ ತರ್ತಾನೆ ಅಂತ ಆಸೆ ಎಂದಿದ್ದ ಮಕ್ಕಳಿಗೆ ನಿರಾಶೆ ಆಯಿತು. ಆ ಮಕ್ಕಳು, ಅಪ್ಪ ಇವತ್ತು ನಮ್ಮ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೇ ಗತಿ ಏನಪ್ಪ. ಹೌದು ಮಕ್ಕಳೇ, ನನ್ನಂತ ಪಾಪಿ ಹೊಟ್ಟೆಲಿ ಹುಟ್ಟಿದ ತಪ್ಪಿಗೆ ನಿಮ್ಮೆಲ್ಲರಿಗೂ ಇವತ್ತು ತಣ್ಣೀರ್ ಬಟ್ಟೆನೇ ಗತಿ ಮಕ್ಕಳೇ. ಇಲ್ಲಿ ಮಕ್ಕಳೆಲ್ಲ ಸಂಕಟದಿಂದ ಗೋಳಾಡ್ತಿರ್ಬೇಕಾದ್ರೆ ಬಡತನ ಬರಬಾರದು ಅಂತ ಗೋಳಾಡ್ತಿರುವ ಸಂದರ್ಭದಲ್ಲಿ ಬೆಳಗಾಗಿದೆ. ವಿಕ್ರಮ್ ಹೇಳ್ತಾರೆ, ಇಷ್ಟೊತ್ತು ಮನೆ ತಗೊಂಡು ಕುಂಬಳಕಾಯಿ ಕತ್ತರಿಸಿರ್ತಾನೆ. ಮಕ್ಕಳಿಗೆಲ್ಲ ಹೊಸ ಬಟ್ಟೆ, ಹೆಂಡತಿ ಹೊಸ ಸೀರೆ, ಮನೆಯಲ್ಲಿ ಹಬ್ಬದ ಅಡಿಗೆ 2-3 ಸಾರಿ ಊಟ ಮಾಡಿಬಿಟ್ಟಿರ್ತಾರೆ ಅಂತ ಇಲ್ಲಿ ವಿಕ್ರಮ ಅಂದ್ಕೋತಾವನೆ ಕುಂಬಳಕಾಯಿ ತುಂಬ ಮುತ್ತೂರತ್ನ ತುಂಬಿಕೊಟ್ಟಿದ್ದೀನಿಲ್ಲ ಅಂತ. ಅಲ್ಲ ಆಗಿರೋ ಕತೆ ಗೊತ್ತಿಲ್ಲ. ಅವತ್ತು ಅರ್ಧರಾತ್ರಿ ಆಗ್ತಾ ಇದೆ, 2ನೇ ದಿವಸ. ಯಾಕೋ ವಿಕ್ರಮನಿಗೊಂಥರ ಸಂಕಟ ಆಗ್ತಾ ಇದೆ, ನಿದ್ರೆ ಬರ್ತಾ ಇಲ್ಲ. ಇವತ್ತೇನೋ ಒಂಥರ ಸಂಕಟ ಆಗ್ತಿದೆಯಲ್ಲ. ತಾಳು, ನಿನ್ನೆ ದಿವಸ ವೇದಶರ್ಮ ಪಂಡಿತೋತ್ತಮನ ಮೇಲೆ ಎಂತ ಗೋಳಾಟ ಇತ್ತು. ಇವತ್ತದು ಎಷ್ಟು ನಿಮ್ಮದೇ ನಿದ್ರೆ ಮಾಡ್ತಿದಾರೋ ಒಂದು ಸುತ್ತ ಹಾಗೆ ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಮಾರನೇ ದಿವಸ ಕುದುರೆ ಸವಾರಿ ಬಂದ. ಎಲ್ಲಾ ಬೀದಿನ ಸುತ್ತಕೊಂಡು ಬ್ರಾಹ್ಮಣೋತ್ತಮನ ಬೀದಿಗೆ ಬಂದಲ್ಲ. ನಿನ್ನೆಗಿಂತಲೂ ಅಧಿಕವಾದ ಗೋಳಾಟ ಕೂಗಾಟ ಕೇಳ್ತಾ ಇದೆ. ವಿಕ್ರಮ ಬೆಚ್ಚಿ ನಿಂತ. ಶಿವ, ಇವತ್ತು ಆ ಮನೆಯದೇ ಕೂಗ್ ಕೇಳಿ ಬರ್ತಾ ಇದೆಯಲ್ಲಪ್ಪ. ನಾನು ಕುಂಬಳಕಾಯಿ ತುಂಬ ಮುತ್ತುರತ್ತಗಳನ್ನು ತುಂಬಿಕೊಟ್ರೆ ಒಂದರಿದ್ರೆ ಹೆಂಗ್ಲಿಲ್ವಾ? ಅಥವಾ ನಾನು ಕೊಟ್ಟ ಕುಂಬಳಕಾಯಿ ನೀವು ನಿನ್ನ ಮನೆಯಲ್ಲಿ ಕತ್ತರಿಸೇ ಇಲ್ವಾ? ಓಹೋ, ಇವನ ನೇರವಾಗಿ ಅರಮನೆ ಕರೆಸ್ಬಿಟ್ಟು ನೇರವಾಗಿ ಕೇಳಿಬಿಡ್ಬೇಕು ಅಂತ ವಿಕ್ರಮ ಬೆಳಗಾಗೋದನ್ನ ಕಾದಿದ್ದಾನೆ. ಯಾರಲ್ಲಿ? ಮಹಾಪ್ರಭು. ನಿನ್ನೆ ಕರ್ಕೊಂಬಂದಿರಲು ವೇದಶರ್ಮ ಪಂಡಿತೋತ್ತಮರ ಅವರನ್ನೇ ತುರ್ತಾಗಿ ಇವತ್ತು ಬರಮಾಡಿ. ಆಗಲಿ ಮಹಾಪ್ರಭು. ಏನ್ರಿ, ನಿನ್ನೆ ಮಹಾರಾಜಕ್ಕೆ ಅವ್ರನ್ನೇ ಕರೆದ, ಇವತ್ತು ಅವ್ರನ್ನೇ ಕರೆದವ್ರನ್ನ ನಾವು ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಬರ್ರಿ ಸ್ವಾಮಿ ಪಂಡಿತ್ರೆ, ಮಹಾಪ್ರಭುಗಳು ಇವತ್ತು ನಿಮ್ಮನ್ನು ಬರಮಾಡಿದಾರೆ, ಈಗಲೇ ಬರ್ಬೇಕಂತ ಬೇಗ ಬನ್ನಿ. ಏನಪ್ಪ ಸಮಾಚಾರ ಗೊತ್ತಿಲ್ಲ ಸ್ವಾಮಿ, ನೀವೆಷ್ಟೇ ಆದ್ರೂ ಕುಲದಲ್ಲಿ ಬ್ರಾಹ್ಮಣೋತ್ತಮರು, ನೆನ್ನೂ ದಾನ ಕೊಟ್ಟವರು, ಇವತ್ತು ದಾನ ಕೊಡ್ತಾ ಇರಬೇಕು, ಬನ್ನಿ ಅಂತ ನಿನ್ನೆ ಮಹಾರಾಜ ಕರೆದ್ಬಿಟ್ಟು ಒಂದು ಕುಂಬಳಕಾಯಿ ಕೊಟ್ಟಿದ್ದ. ಇವತ್ತು ಸೋರೆಕಾಯಿ ಕೊಡ್ತಾನು, ಹೀರೆಕಾಯಿ ಕೊಡ್ತಾನೆ. ಅದನ್ನೇ ತಂದು ಮಕ್ಕಳಿಗೆ ಸಪ್ಪೆ ಉಪ್ಪು ಅದನ್ನೇ ಬೇಯಿಸಿ ಹಾಕಬೇಕು ಅಂತ ಬರಬರನೆ ಬೇಚಾಡ್ಕೊಂಡು ಅರಮನೆ ಕಡೆ ಬರ್ತಿರ್ಬೇಕಾದ್ರೆ ವಿಕ್ರಮ ಅಂದ, ಹತ್ರ ಬನ್ನಿ ಸ್ವಾಮಿ, ಹತ್ರ ಬನ್ನಿ. ಹೇಳಿ ಮಹಾರಾಜ, ನಿನ್ನೆ ನಾನು ಕುಂಬಳಕಾಯಿ ಕೊಟ್ಟಿದ್ನೆಲ್ಲ ರುಚಿ ಹೇಗಿತ್ತು? ಅದನ್ನು ತಿಂದಿದ್ರೆ ತಾನೇ ಮಹಾರಾಜ ರುಚಿ ಗೊತ್ತಾಗೋಕೆ. ಅಂದ್ರೆ ಮನೇಲಿ ಇನ್ನೂ ಕತ್ತರಿಸೇ ಇಲ್ಲ ನೀವು. ಕುಂಬಳಕಾಯಿ ಕತ್ತರಿಸಿದ್ರೆ ಗೊತ್ತಾಗ್ತಿತ್ತು ಅದ್ರ ಆಶ್ಚರ್ಯ ಏನು ಅಂತ. ಕುಂಬಳಕಾಯಿನ ಮನೆಗೆ ತಕೊಂಡೋಗಿದ್ರೆ ತಾನೇ ಮಹಾರಾಜ ಕತ್ತರಿಸೋದಕ್ಕೆ. ಏನಂದ್ರಿ? ನಾನು ಕೊಟ್ಟ ಕುಂಬಳಕಾಯಿನ ಮನೆಗೆ ತಕೊಂಡೋಗ್ಲಿಲ್ವಾ? ಏನ್ರಿ ಮಾಡಿದ್ರಿ ಕುಂಬಳಕಾಯಿನ? ಮಹಾರಾಜ, ನನ್ನ ಮನೆಯಲ್ಲಿ ಬಡತನ ಅನ್ನೋದು ಕಿತ್ತು ತಿಂತಾ ಇದೆ. ಎಷ್ಟೋ ಬಾರಿ ನಿನ್ನ ಹತ್ರ ಹೇಳ್ಕೊಳಕ್ ಬಂದೆ, ಹೇಳ್ಕೊಳಕ್ ಆಗ್ಲಿಲ್ಲ. ನೀನು ಕೊಟ್ಟು ಕುಂಬಳಕಾಯಿನ ಮನೆಗೆ ತಕೊಂಡೋಗಿ ಅದನ್ನು ಬೇಯಿಸಿ ಉಪ್ಪು ಹಾಕೋದಕ್ಕೆ ಮನೇಲಿ ಉಪ್ಪು ಕಾಸಿಲ್ಲದ ಕಾರಣ ಅದನ್ನು ಒಬ್ಬ ಶೆಟ್ರಿಗೆ 1 ರೂಪಾಯಿ ಬಂಗಾರದ ನಾಣ್ಯಕ್ಕೆ ಮಾರ್ಬಿಟ್ಟೆ. ಅದನ್ನು ದಕ್ಕಿಸ್ಕೊಳಕ್ ಆಗ್ಲಿಲ್ಲ. ಈ ಹರಿದ ಜೇಬಳಕ್ಕೆ ಹಾಕಿ ಅದೂ ದಾರಿಲಿ ಬಿದ್ದೋಯ್ತು ಮಹಾರಾಜ. ನಾನೆಂತಾನತ ದೃಷ್ಟ ನೀನೇ ಹೇಳು. ಸಾಕು ನಾಯಿ ಮುಚ್ಚಿಟ್ಟು. ನಿಮಗೆ ದರಿದ್ರ ಇದೆ ಅಂತ ಗೊತ್ತಾಗ ನಾನು ಕೊಟ್ಟಿದ್ದೆಲ್ಲ ಕುಂಬಳಕಾಯಿ ತುಂಬ ಮುತ್ತುರತ್ನಗಳನ್ನು ತುಂಬಿಕೊಟ್ಟಿದ್ದೆ. ಅದನ್ನೇ ಮಾರ್ಬಿಟ್ಟೆ ಹಾಗೆ ಹೀಗೆ ಅಂತ ಪೇಚಾಡ್ತಾ ಇದ್ದೀರಲ್ಲ, ನಿಮ್ಮನ್ನ ತತ್ತುಷ್ಟು ತನಕ ನಾನೇನು ಹೇಳಿ? ವಿಕ್ರಮರಾಜ, ತೂಕವಾಗಿತ್ತಲ್ಲ ಕುಂಬಳಕಾಯಿ ತುಂಬ ಮುತ್ತುರತ್ನಗಳನ್ನು ತುಂಬಿಕೊಟ್ಟಿದ್ಯಾ? ಹೌದು ಹೌದು ಹೌದು. ಇಲ್ಲ ಮಹಾರಾಜ, ಕುಂಬಳಕಾಯಿ ತುಂಬ ಮುತ್ತುರತ್ನವಲ್ಲ, ಈ ಉಜ್ಜಯಿನಿ ಪಟ್ಟಣವನ್ನ ನನ್ನ ಹೆಸರು ಬರ್ಕೊಟ್ರೆ ನನ್ನ ದರಿದ್ರವನ್ನು ಯಾರು ಇನ್ಸೋಕ್ಕಾಗಲ್ಲ. ಏನ್ರಿ ಹೇಳ್ತಾ ಇದ್ದೀರಾ? ಉಜ್ಜಯಿನಿ ಪಟ್ನಾ ಬರ್ಕೊಟ್ರೆ ನನ್ನ ದರಿದ್ರ ಹೆಂಗಲ್ಲ ಅಂತಿದ್ರಲ್ಲ, ನಿಮ್ಗೆ ಯಾರಾದ್ರೂ ತೊಂದರೆ ಕೊಡ್ತಾ ಇದ್ರೆ ಹೇಳ್ರಿ, ಸರ್ ಮಾಡೋಣ. ವಿಕ್ರಮರಾಜ, ಒಬ್ಬ ನರಮನುಷ್ಯ ತೊಂದರೆ ಕೊಡ್ತಿದ್ರೆ ಅದನ್ನು ನನ್ನ ಹತ್ರ ಹೇಳಿ ಸರ್ ಮಾಡ್ಕೋಬಹುದಾಗಿತ್ತು. ನನ್ನ ಭುಜದ ಮೇಲೆ ಗ್ರಹ ಶ್ರೇಷ್ಠನಾದ ಶನೇಶ್ವರ ಅಷ್ಟಮ ಶನಿಯಾಗಿ ಕೂತಿದ್ದಾರೆ. ಅವರು ಯಾರ ಭುಜವನ್ನು ಏರುವನವರಿಗೆ ಕಷ್ಟ ಕಾರ್ಪಣ್ಯಗಳು ತಪ್ಪದ್ದಲ್ಲ ಮಹಾರಾಜ. ಇದು ನನಗೆ ಗೊತ್ತು ಅಂತನ. ನಾನು ಈ ಆಸ್ಥಾನ ಪಂಡಿತ, ಪುರಾಣ ಪಂಚಾಂಗವನ್ನು ಓದಿ ಬರತಕ್ಕಂಥ ಅವರು. ಕಷ್ಟ ನನಗೆ ಯಾರಿಂದ ಬಂದಿದೆ ಅಂತ ಗೊತ್ತು ಮಹಾರಾಜ. ನೀನಲ್ಲ ಮುಖಂಡನೆ ಬಂದರೂ ನನ್ನ ಕಷ್ಟವನ್ನು ಯಾರೂ ಪರಿಹಾರ ಮಾಡಕ್ಕಾಗಲ್ಲ. ಇದು ಶನೇಶ್ವರನ ಪ್ರೇರಣೆ, ಶನೇಶ್ವರನ ಪ್ರೇರಣೆ. ಸಮಾಧಾನ ಮಾಡ್ಕೊಳ್ಳಿ. ವಿಕ್ರಮರಾಜ ಕೇಳ್ತಾನೆ, ಸ್ವಾಮಿ
ನಿಮಗೆ ಬಂದಿರುವ ಆ ಶನಿ ಪ್ರೇರಣೆಯನ್ನ ನಿಮ್ಮಿಂದ ಇನ್ನೊಬ್ಬರಿಗೆ ದಾರಿ ಏರಕ್ಕಾಗಲ್ವಾ? ದಾರಿ ಏರಿಬಹುದು ಮಹಾರಾಜ. ದಾರಿ ಎರಿಸ್ಕೊಳ್ಳೋರು ಬೇಕಲ್ಲಪ್ಪ. ಸುಖವನ್ನೇ ಯಾರು ಬೇಕಾದ್ರೂ ಇಸ್ಕೋತಾರೆ ಮಹಾರಾಜ, ಕಷ್ಟವನ್ನೇ ಯಾರು ಇಸ್ಕೋತಾರಪ್ಪ? ನಾನು ಇಸ್ಕೋತೇನೆ. ಅವನಂದ ಸುಖನೇ ಯಾರು ಬೇಕಾದ್ರೂ ಇಸ್ಕೋತಾರೆ, ಕಷ್ಟ ಯಾರು ಇಸ್ಕೋತಾರೆ? ಇಲ್ಲಿ ಕೂತಿರೋರ್ನೇ ಕೇಳಿ. ಸುಖದಳದಕ್ಕೆ ಕೊನೆಗಂಟು ಕೂತಿದ್ದು ಇಸ್ಕೊ ಹೋಯ್ತಾರೆ, ಕಷ್ಟ ಕೊಡ್ತೀವಿ ಸ್ವಲ್ಪ ಹೊತ್ತು ಮಲಿಕತ್ತಾರೆ. ಇರೋರ್ನೇ ಕಾಪಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ವಿಕ್ರಮ ಹೇಳ್ತಾನೆ, ನಾನು ಇಸ್ಕೋತೇನೆ. ವಿಕ್ರಮರಾಜ, ನೀನು ನನ್ನ ಕಷ್ಟವನ್ನು ನೀನು ಇಸ್ಕೊಂಬಿಟ್ರೆ ರಾಜ್ಯದ ಗತಿ ಅದು ನಿಮಗೆ ಬೇಕಾಗಿಲ್ಲ. ನಾನು ಹೇಳದಷ್ಟು ಕೇಳೋದು ನಿಮ್ಮ ಧರ್ಮ. ನಾಳೆ ಮುಂಜಾನೆ ವಿಧಿವಿಧಾನಗಳಿಂದ ನಿಮಗೆ ಬಂದಿರುವ ಶನಿ ಪ್ರೇರಣೆ ನನಗೆ ದಾರಿ ಏರಬೇಕು ಮಹಾರಾಜ. ಇದು ರಾಜಾಜ್ಞೆ. ಅಪ್ಪಣೆ ಮಹಾರಾಜ. ಬೆಳಗಾಗುವಷ್ಟರಲ್ಲಿ ತುಳಸಿ ಮತ್ತು ಬಿಲ್ಪತ್ರೆಯ ದಳಗಳಿಂದ ವೇದ ಶರ್ಮ ಪಂಡಿತೋತ್ತಮ ತನ್ನ ಕಷ್ಟಗಳನ್ನ ವಿಕ್ರಮನಿಗೆ ದಾರಿ ಎರಿತಾವನೆ. ಜನಗಳೆಲ್ಲ ಕಣ್ಣಲ್ಲಿ ನೀರು ತುಂಬಿಕೊಂಡವರು. ಎಂತಹ ಪುಣ್ಯಾತ್ಮನೆಯ ಇವನು. ಪರರ ಕಷ್ಟವನ್ನ, ಬಡವರ ಕಷ್ಟವನ್ನ ತಾನು ದಾರಿ ಏರಿಸ್ಕೋತಾ ಇದ್ದಾನಲ್ಲ ಅಂತ ಕೊಂಡಾಡ್ತಿದ್ರೆ ಗಗನ ಮಂಡಲದಲ್ಲಿ ಪರಮಾತ್ಮ ಆರ್ಭಟಿಸ್ತಾ ಇದ್ದಾನೆ. ಎಲೆ ಎಲವ ವಿಕ್ರಮ, ಇದು ಶನೇಶ್ವರನ ಪ್ರೇರಣೆ ಬೇಡ ಅಂತ ಹೇಳ್ತಾ ಇದ್ದಾನೆ ಬಡಬ್ರಾಹ್ಮಣ. ಆದ್ರೂ ನೀ ದುರಹಂಕಾರವಾಗಿ ದಾರಿ ಏರಿಸ್ಕೋತಾ ಇದೀಯಾ ಅಂದ್ರೆ ನಾನು ಚಕ್ರವರ್ತಿ, ನನ್ನನ್ನು ಏನು ಮಾಡಬಲ್ಲ ಈ ಶನಿ ಎಂಬುದಾಗಿ ದಾರಿ ಏರಿಸ್ಕೋತಾ ಇದ್ದ ವಿಕ್ರಮ. ಆ ಬಡ ಬ್ರಾಹ್ಮಣನಿಗೆ ಊಟ ಬಟ್ಟೆ ಗತಿ ಇಲ್ಲದೆ ಮಾಡಿದ್ದೆ. ನಿನ್ನನ್ನೇನು ಮಾಡ್ತೀನಿ ಗೊತ್ತಾ? ಭೂಲೋಕದಲ್ಲಿ ನರಮಾನವನಾಗಿ ಹುಟ್ಲೇಬಾರ್ದಾಗಿತ್ತು ಅನ್ನೋ ರೀತಿ ಮಾಡಲಿಲ್ಲ ಅಂದ್ರೆ ನಾನು ಸೂರ್ಯಕುಮಾರನೇ, ನಾನು ಛಾಯಾಸುತನೇ, ನಾನು ರವಿನಂದನನೇ. ದಾರಿ ಏರಿಸ್ಕೋ ವಿಕ್ರಮ, ದಾರಿ ಏರಿಸ್ಕೋ. ತುಳಸಿ ಮತ್ತು ಬಿಲ್ಪತ್ರೆಯ ದಳದಿಂದ ಪೂಜೆ ಮಾಡ್ತಾ ದಾರಿ ಏರಿತಾ ಇದ್ದಾರೆ. ಪೂಜೆ ಮಾಡಿ. ಶನಿದೇವ ಶನಿದೇವ ಅಭಯವನೀಡಯ್ಯ, ಕರುಣೆಯ ತೋರಯ್ಯ ಪ್ರಭುವೇ, ಕರುಣೆಯ ತೋರಯ್ಯ. ಓಂ ನೀಲವರ್ಣನೆ ನಮಃ, ಓಂ ತುಳಸಿ ಪೂಜಿಪನೆ ನಮಃ, ಓಂ ರವಿತೇಜನೆ ನಮಃ, ಓಂ ಛಾಯಾಸುತನೆ ನಮಃ. ಶನಿದೇವ ಶನಿದೇವ ಅಭಯವನೀಡಯ್ಯ, ಕರುಣೆಯ ತೋರಯ್ಯ ಪ್ರಭುವೇ, ಕರುಣೆಯ ತೋರಯ್ಯ. ಶನಿದೇವ ಶನಿದೇವ ಶರಣರ ಹೃದಯ ಮುನಿಜನ ಸದಯ, ಕರುಣಾನಿಧಿಯೇ ಶನಿದೇವ. ಶರಣರ ಹೃದಯ ಮುನಿಜನ ಸದಯ, ಕರುಣಾನಿಧಿಯೇ ಶನಿದೇವ. ಶರಣ ವಿದೂರನೆ ಪತಿತೋತಾರನೆ ದೇವಾ. ಶನಿದೇವ ಶರಣ ವಿದೂರನೆ ಪತಿತೋತಾರನೆ, ಪುರಿತ ವಿನಾಶನೆ ಶನಿದೇವ. ಕರುಣಾಮಯನೇ ಶನಿದೇವ, ಶನಿದೇವ ಶನಿದೇವ ಅಭಯವನೀಡಯ್ಯ.
ಕರುಣೆಯ ತೋರಯ್ಯ ಪ್ರಭುವೇ ಕರುಣೆಯ ತೋರಯ್ಯ ಶನಿದೇವಾ ಶನಿದೇವಾ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ ಅನುಗ್ರಹ ಗ್ರಹಾಧಿಪತಿಯ ಪಾದಕ್ಕೆ ಗೋವಿಂದ ಗೋವಿಂದ ತುಳಸಿ ಪೂಜಪನ ಪಾದಕ್ಕೆ ಗೋವಿಂದ ಗೋವಿಂದ ರವಿತೇಜನ ಪಾದಕ್ಕೆ ಗೋವಿಂದ ಗೋವಿಂದ. ಸರ್ವ ಪ್ರೇರಣೆನ ದಾರಿ ಏರಿಸ್ಕೊಂಡ್ಬಿಟ್ನಲ್ಲ, ಹಾದಿಲೋಗ ಮಾರವ ಮನಗ್ನು ಗೋಗವ ಅಂದಾಗಾಯ್ತು ವಿಕ್ರಮನ ಕತೆ. ದಾರಿ ಏರಿಸ್ಕೊಂಡ ವಿಕ್ರಮ ಸುಮ್ಮನೆ ಕೂತ್ಕೊಳ್ಳಿಲ್ಲ ಯಾರಲ್ಲಿ, ಅವ್ರಿಗೆ ಬಳುವಳಿ ಕೊಟ್ಟು ಕಳಿಸಿ ಆಗಲಿ ಮಹಾಪ್ರಭು. ಅವ್ರ ದರಿದ್ರವೆಲ್ಲ ಇವತ್ತಿಗೆ ಹಿಂಗ್ ಹೋಗ್ಲಿ ಅಂತ ಅವ್ರಿಗೆ ಬಳುವಳಿಯನ್ನು ಕೊಟ್ಟು ಕಳಿಸ್ತಾ. ಸಭೆಯೊಳಗೆ ವಿಕ್ರಮ ಏನು ಬಂತು ಇವನು ಬಾಯಲ್ಲಿ ನೋಡಿದ್ರ ಒಂದು ಗ್ರಹದೋಷವಾದದಕ್ಕೆ ಎಂತ ಕಷ್ಟಪಡಬೇಕಾಯ್ತು. ಇನ್ಯಾರ್ಯಾರ ಮೇಲೆ ಏನೇನು ಗ್ರಹದೋಷಗಳಿದೆ ಯಾರು ಗೊತ್ತು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಹೇಳಿ ಮಹಾಪ್ರಭು. ಆಯಾ ಗ್ರಹಗಳಿಗೆ ಅಲ್ಲಲ್ಲೇ ಪೂಜೆಯನ್ನು ಸಲ್ಲಿಸ್ಬಿಡ್ಬೇಕು. ಒಳ್ಳೆ ಅಭಿಪ್ರಾಯ ಮಹಾಪ್ರಭು. ಆ ಗ್ರಹಗಳಿಗೆ ಪೂಜೆ ಸಲ್ಲಬೇಕು ಅಂದ್ರೆ ಗ್ರಹಗಳ ಬಗ್ಗೆ ತಿಳ್ಕೊಂಡ್ರೆ ಅವ್ರನ್ನ ಕರೆಸ್ಬೇಕು. ಹೌದು ಮಹಾಪ್ರಭು. ಈಗಲೇ ಆ ಕೆಲಸ ಮಾಡಿ. ಆಗಲಿ 9 ಜನ ಪಂಡಿತೋತ್ತಮರ ಬರಮಾಡಿ ಅಂದಾಗ ಕಂಕಳಲ್ಲಿ ಪುಸ್ತಕ ಹಿಡ್ಕೊಂಡು 9 ಜನ ಪಂಡಿತೋತ್ತಮರು ಬರ್ತಾ ಇದ್ದಾರೆ. ಏನ್ರಿ ತಾವ್ಯಾವ ಗ್ರಹದ ಬಗ್ಗೆ ವರ್ಣನೆ ಮಾಡಕ್ ಕೊಟ್ಟಿದ್ದೀರಾ? ಶುಕ್ರ, ಮಂಗಳ, ತಾವು ರಾವು, ಕೇತುಗಳು. ಯಾಕಂದ್ರೆ ನಗ್ತಾ ಇದ್ರೆ ಇವತ್ತು ಅರಮನೆಯಲ್ಲಿ ಒಳ್ಳೆ ಪೂಜೆ, ಒಳ್ಳೆ ಊಟ, ಕೈ ಹೋದ್ಮೇಲೆ ಊಟ ಇರ್ತಿರ್ರಿ, ಕೈ ತುಂಬಾ ದಕ್ಷಿಣೆ. ಈ ಎಲ್ಲಾ 9 ಜನ ಪಂಡಿತೋತ್ತಮರು ಬರ್ತಾ ಇದ್ದಾರೆ ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು. ಏನಂತ? ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯವೋ, ಶಿವಮಯವೋ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಲ್ಲೆಡೆ ಶಿವನು ತಾನಿಹನು, ಅವ ಇಲ್ಲದ ಸ್ಥಳವು ಉಂಟೇನೋ. ಎಲ್ಲೆಡೆ ಶಿವನು ತಾನಿಹನು, ಅವ ಇಲ್ಲದ ಸ್ಥಳವು ಉಂಟೇನೋ. ಎಲ್ಲೆಲ್ಲೂ ಶಿವನಿಹನು, ಎಲ್ಲದೊಳು ತುಂಬಿಹನು. ಎಲ್ಲೆಲ್ಲೋ ಶಿವನಿಹನು, ಎಲ್ಲದೊಳು ತುಂಬಿಹನು. ಎನ್ನೊಡೆಯ ಕರುಣಾಳು ಜಗದೀಶನು, ಎನ್ನೊಡೆಯ ಕರುಣಾಳು ಜಗದೀಶನು, ನಮ್ಮ ಪರಮೇಶನು. ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯವೋ, ಶಿವಮಯವೋ. ಓಂಕಾರವೇ ಶಿವಮಯವೋ, 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 ಶಿವಮಯವೋ. ಒಂಬತ್ತು ಜನ ಪಂಡಿತೋತ್ತಮರು ಸಾಲಾಗಿ ಬಂದು ಕೂತವರೇ. ಒಬ್ಬೊಬ್ಬರು ಒಂದೊಂದು ಗ್ರಹದ ಬಗ್ಗೆ ವರ್ಣನೆ ಮಾಡೋದಕ್ಕೆ ಅಂತ ಬಂದಿದ್ದಾರೆ.
ವಿಕ್ರಮ ಹೇಳ್ತಾನೆ, ಆಯಾ ಗ್ರಹಗಳಿಗೆ ಅಲ್ಲಲ್ಲೇ ಪೂಜೆ ಆಗಬೇಕು ಅಂದಾಗ ಅಗತ್ಯವಾಗಿ ಯಾರಲ್ಲಿ 9 ಜನ ಪಂಡಿತೋತ್ತಮರು ಹೇಳಿದಂತೆ ಪೂಜೆಗೆಲ್ಲ ಅಣಿ ಮಾಡಿಕೊಳ್ಳಿ ಎಂದಾಗ ನವಗ್ರಹಗಳ ಪೂಜೆ ಪ್ರಾರಂಭವಾಗ್ತಾ ಇರುವಂತ ಸನ್ನಿವೇಶದಲ್ಲಿ 9 ನವಗ್ರಹಗಳನ್ನು ಪೂಜೆ ಮಾಡತಕ್ಕಂಥ ಸನ್ನಿವೇಶದಲ್ಲಿ ಅಲ್ಲಿ ವಿಕ್ರಮರಾಜನ ಸ್ಥಾನದಲ್ಲಿ ನಮ್ಮ ಅನುಗ್ರಹ ಕುಟುಂಬ ವರ್ಗದವರು ಇವತ್ತು ಭಗವಂತನ ಈ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಭಕ್ತವತ್ಸಲನಾಗಿರ್ತಕ್ಕಂಥ ಭಗವಂತ